ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಬಾಬು, ಟೀಚರ್ ಮ್ಯಾಥಮೆಟಿಕ್ಸ್. ಇವತ್ತು ಪ್ರಾಬಬಿಲಿಟಿಯ ಎರಡನೇ ಅರ್ಧ ಗಂಟೆಯ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಇದು ಸೆಕೆಂಡ್ ಪಿ ಯು ಸಿ ಥಿಯರಿಗೆ ಸಂಬಂಧಿಸಿರುವಂಥದ್ದು. ಪ್ರಾಬಬಿಲಿಟಿ ಇಡೀ ಮ್ಯಾಥಮೆಟಿಕ್ಸಿನ ಅತ್ಯಂತ ಸರಳ ಮತ್ತು ದೈನಂದಿನ ಬದುಕಲ್ಲಿ ಬಹಳ ಹೆಚ್ಚು ಬಳಸುವಂಥ ಟಾಪಿಕ್ಕು ಪ್ರಾಬಬಿಲಿಟಿ. ಈ ಪ್ರಾಬಬಿಲಿಟಿಯ ಒಂದಷ್ಟು ಪ್ರಾಬ್ಲಮ್ಗಳನ್ನು ಹಳೆ ಎಪಿಸೋಡ್ನಲ್ಲಿ ಅಥವಾ ಹಳೆ ಅರ್ಧ ಗಂಟೆಯಲ್ಲಿ ಡಿಸ್ಕಸ್ ಮಾಡಿದ್ವಿ. ನಿಮಗೆ ಆ ವಿಡಿಯೋ ಬೇಕಂತ ಹೇಳಿದ್ರೆ ಲಿಂಕನ್ನು ನಾನು ಈ ಗ್ರೂಪಲ್ಲಿ ಏನಂತಾರೆ ಯೂಟ್ಯೂಬಲ್ಲಿ ನಾನು ಶೇರ್ ಮಾಡ್ತೀನಿ, ಅಥವಾ ನಮ್ಮ ಟೆಕ್ನಿಕಲ್ ಟೀಮ್ ಶೇರ್ ಮಾಡ್ತದೆ. ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಡಿಸ್ಕಸ್ ಮಾಡೋಣಪ್ಪ. ಓಕೆ. 10 cards numbered 1 to 10 are placed in a box, mixed up truly, and then one card is drawn randomly. If it is known that the number on the drawn card is more than 3, what is the probability that it is an even number? ಈಗ 10 ನಂಬರ್ಸ್ ಇರುವಂಥ ಒಂದು ಬೇರೆ ಬೇರೆ ನಂಬರ್ಸ್ ಇರೋದೊಂದನ್ನು ಚೀಟಿಗಳನ್ನ ಒಂದು ಬಾಕ್ಸ್ ಒಳಗೆ ಹಾಕಿದ್ವಿ, ಹೌದಲ್ವಾ? ಸರ್. ಒಂದು ಚೀಟಿಗಳನ್ನ ಹಾಕಿ ಚೆನ್ನಾಗಿ ತರೋ ಮಾಡಿದ್ವಿ. ಮೊದಲು ಸ್ಯಾಂಪಲ್ ಸ್ಪೇಸ್ ಬರೆಯೋಣ. ಸ್ಯಾಂಪಲ್ ಸ್ಪೇಸ್ ಬರೆದ ಮೇಲೆ ನಮ್ಮ ರಿಕ್ವೈರ್ಮೆಂಟ್ಗಳನ್ನು ನೋಡ್ಕೊಂಡು ಹೋಗೋಣ. ಸ್ಯಾಂಪಲ್ ಸ್ಪೇಸ್ ಏನು ಹೇಳುತ್ತೆ? 1 ರಿಂದ 10, ಹೌದಲ್ವಾ? 1 2 3 4 5 6 7 8 9 10 ಇದು ನಮ್ಮ ಸ್ಯಾಂಪಲ್ ಸ್ಪೇಸ್ ಆಗಿರ್ತದೆ. ಕಣ್ಣು ಮುಚ್ಕೊಂಡು ಎನ್ ಆಫ್ ಎಸ್ ಅನ್ನ ಬರೆದು ಬಿಡ್ಬೋದು. ಏನಾಯ್ತು? 10, ಹೌದಲ್ವಾ? ಸ್ಯಾಂಪಲ್ ಸ್ಪೇಸ್ ಬರೆದ್ವಿ. Now let us consider two events, event A and event B. Right? So one card is drawn at random. It is known that known that the number on the card drawn is greater than 3 ante. And what is the probability that it is an even number? First even number galna ಬರ್ಕೊಂಡ್ಬಿಡ್ತೀನಿ. Okay sir. Even number ಅಂದ್ರೆ 2 4 6 8 10. ಆಮೇಲೆ ಬಿ ಅಂದರೆ ಇಲ್ಲ, ಇಟ್ ಇಸ್ ನೋನ್ ದಟ್ ನಂಬರ್ ಆನ್ ದಿ ಡ್ರಾನ್ ಇಸ್ ಗ್ರೇಟರ್ ದೆನ್ 3. ಅದನ್ನ ಇಲ್ಲಿ ಬರೀತಾ ಇದ್ದೀನಿ. ಗ್ರೇಟರ್ ದೆನ್ 3 ಅಂದರೆ 4 5 6 7 8 9 10. ಇವಾಗ ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ? ಎ ಇಂಟರ್ಸೆಕ್ಷನ್ ಬಿ ಅಂದ್ರೇನು ಸರ್? ಕಾಮನ್ ಯಾವ್ದಿದೆ? 4 6 8 10. 4 6 8 10. ಇವಾಗ ಪಿ ಆಫ್ ಎ ಬೈ ಬಿ ಬರೆಯೋದು ಬಹಳ ಇಂಪಾರ್ಟೆಂಟು. ಇಲ್ಲಿ ಯಾವುದೇ ಕನ್ಫ್ಯೂಷನ್ಗಳನ್ನ ಮಾಡ್ಕೊಳ್ಳೋದು ಬೇಡ. ಎ ಬೈ ಬಿ ಬರಿಬೇಕಾ, ಬಿ ಬೈ ಎ ಬರಿಬೇಕಾ, ಮೊದಲು ಅನಲೈಸ್ ಮಾಡ್ಕೊಳ್ಳಿ. ಇಟ್ ಈಸ್ ನೋನ್ ದಟ್ ಅನ್ನೋದು ಯಾವಾಗಲೂ ಡಿನಾಮಿನೇಟರ್ಗೆ ಬರಬೇಕು, ನೆನ್ಪಿಟ್ಕೋ. ಗಿವನ್ ದಟ್, ನೋನ್ ದಟ್ ಎಲ್ಲ ಡಿನಾಮಿನೇಟರ್ ಬರಬೇಕಾದ್ರೆ ಗ್ರೇಟರ್ ದೆನ್ 3 ಅನ್ನೋದು ಯಾವ ಇವೆಂಟ್ ಇವೆರಡರಲ್ಲಿ? ಸರ್ ಗ್ರೇಟರ್ ದೆನ್ 3 ಕುಡಿದ್ಬಿಟ್ಟಿದ್ಯಾ? ಬಿ ಅಲ್ವಾ? ಸೊ ಬಿ ಡಿನಾಮಿನೇಟರ್ಗೆ ಬಿಡಿ. ಅಂದ್ರೆ ಈ ಘಟನೆ ನಡೆದೋಗಿದೆ, ಈ ಘಟನೆ ನಡೆದ ಮೇಲೆ ಎ ಘಟನೆ ನಡೆಯೋ ಪ್ರಾಬಬಿಲಿಟಿಯನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಈಗ ಗೊತ್ತಾಯ್ತಾ? ಪಿ ಆಫ್ ಎ ಬೈ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಏನು ಗೊತ್ತಾ? ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ divided by n of s, n of b divided by n of s. n of a intersection b ಅಂತ ಹೇಳಿದ್ರೆ ಎಷ್ಟಿದೆಯಪ್ಪ? 1 2 3 4. ಆಕ್ಚುಲಿ ಬರೆಯಕ್ಕೆ ಜಾಗ ಇಲ್ಲ ಅಂತ ಬರ್ದಿಲ್ಲ. 4/10 ಆಯ್ತು. ಡಿನಾಮಿನೇಟರ್ಗೆ ಎನ್ ಆಫ್ ಬಿ, ಬಿ ಎಷ್ಟಿದೆ? 3 4 5 6 7 ಹೇಳಲ್ವಪ್ಪ? 7/10. ಸೊ ದ ಆನ್ಸರ್ ಇಸ್ 10 10 ಕ್ಯಾನ್ಸಲ್ಸ್. 4/7. ಈ ಥರ ಎಲ್ಲ ನೀವು ಎಕ್ಸಾಮಲ್ಲಿ ಬರಿಬೇಡಿ, ಈ ಥರನೇ ಬರೀರಿ. 4/10 ಕರೆಕ್ಟಾಗಿ ಬರೀರಿ. ಜಾಗ ಸಾಕಾಗ್ತಾ ಇಲ್ಲ ಅಂತ ಬರಿತಾ ಇಲ್ಲ ಅಷ್ಟೇ. ಮತ್ತೆ ಎಕ್ಸಾಮಲ್ಲಿ ನೀವು ಇನ್ನೆಲ್ಲರೂ ಜಾಗದಲ್ಲಿ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಬರ್ದಿರಬೇಕು. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ 4 ಅಲ್ವಾ? ಎನ್ ಆಫ್ ಬಿ 7 ಅಲ್ವಾ? 3 4 7. ಎನ್ ಆಫ್ ಬಿ 7. ಇದೆಲ್ಲ ಕಂಪಲ್ಸರಿ ಬರೀಬೇಕು. ಬರೆಯಕ್ಕೆ ಜಾಗ ಇಲ್ಲ, ಚಿಕ್ಕದು ಅಂತ ಹೇಳಿ ಬರ್ದಿಲ್ಲ ಅಷ್ಟೇ. ಓಕೆನಾ? ಮುಂದಿನ ಕ್ವೆಶ್ಚನ್ಗೆ ಹೋಗೋಣ. In a school there are 1000 students, out of which 430 are girls. It is known that out of 430, 10% of the girls study in class 12th. What is the probability that a student chosen randomly studies in class 12th
given that the chosen student is a girl. ತುಂಬ ಸಿಂಪಲ್ ಅಪ್ಪ ಇದು. Sir. ಡೈರೆಕ್ಟಾಗಿ ಬರ್ಕೊಂಡು ಹೋಗ್ಬಿಡ್ತೀನಿ. ತುಂಬ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಪ್ರಾಬ್ಲಮ್ಮು. ಪಿ ಆಫ್ ಎಫ್ ಅಂದ್ರೆ ಏನು ಅವರೇ ಕೊಟ್ಬಿಟ್ಟಿದ್ದಾರೆ. 430 ಡಿವೈಡೆಡ್ ಬೈ 1000. ಎಫ್ ಅನ್ನೋದು ಒಂದು ಇವೆಂಟ್. ಏನು? ಚೂಸನ್ ಈಸ್ ಎ ಗರ್ಲ್. ಓಕೆ, ಫೈನ್. ಸೊ ಅವರು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಕೊಟ್ಬಿಟ್ಟಿದ್ದಾರೆ. ಏನು ಇ ಇಂಟರ್ಸೆಕ್ಷನ್ ಎಫ್ ಅಂದರೆ ಗರ್ಲ್ ಅಂಡ್ ಕ್ಲಾಸ್ 12th ಸ್ಟೂಡೆಂಟ್ ಅಂತೇಳಿ. 430 by 1000, 10% ಆಫ್ ದೆಮ್ ಅಂತ ಕೇಳಿದಾರಲ್ಲ, ಇಂಟು 1/10. ನಮಗೆ ಬೇಕಾಗಿರೋದು ಪಿ ಆಫ್ ಇ ಬೈ ಎಫ್. ತುಂಬ ಸಿಂಪಲ್ ಅದು. ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಪಿ ಆಫ್ ಇ ಇಂಟರ್ಸೆಕ್ಷನ್ ಇಸ್ 1/10 ಇಂಟು 430 by 1000 divided by 430 by 1000. That will be 1/10. ಇದು ತುಂಬ ಸಿಂಪಲ್ ಪ್ರಾಬ್ಲಮ್. ಆ್ಯಕ್ಚುಲಿ ಈ ಪ್ರಾಬ್ಲಮ್ ನೋಡ್ತಾನೆ ಹೇಳ್ಬಿಡ್ಬೋದು. ಇಟ್ ಶುಡ್ ಬಿ 1/10, 10% ಅಂತ. An instructor has a question bank consisting of 300 easy true or false questions, 200 difficult true or false question, 500 easy multiple choice question, and 400 difficult multiple choice question. If a question is selected at random from the question bank, what is the probability that it will be an easy question given that it is a multiple choice question? ತುಂಬ ಸಿಂಪಲ್ಲು ನೋಡು. an instructor has question bank consisting of 300 easy true or false questions, 200 difficult true or false question, 500 easy MCQs, 400 difficult MCQs. ಓಕೆ, ಫಸ್ಟ್ ಅದನ್ನೆಲ್ಲ ಬರ್ಕೊಂಡು ಹೋಗ್ಬಿಡೋಣ. ಇದು ಯು ಕ್ಯಾನ್ ಕ್ಯಾಟಗರೀಸ್ ಇಂಟು ಒಂದು ಟ್ರೂ ಆರ್ ಫಾಲ್ಸು, ಇನ್ನೊಂದು MCQs. Okay, sir. ಓಕೆ, ಅಸ್ಯೂಮ್ ಎ ರೆಫರ್ಸ್ ಟು ಟ್ರೂ ಆರ್ ಫಾಲ್ಸ್. Okay, sir. Assume that B refers to MCQs. Okay, ಇವಾಗ n of AE ನೋಡು, ಈ ನಂಬರ್ ಆಫ್ ಕ್ವಶನ್ಸ್. ಎ ಅಂದರೆ ಟ್ರೂ ಆರ್ ಫಾಲ್ಸ್, ಇ ಅಂದರೆ ಈಸಿ. n of AE ಅವರೇ ಕೊಟ್ಬಿಟ್ಟಿದ್ದಾರೆ 300 ಅಂತೇಳಿ, ಹೌದಾ? Yes, sir. n of BE ಅಂದರೆ MCQ ನಲ್ಲಿರೋ ಈಸಿ ಕ್ವಶನ್ಸ್ ಎಷ್ಟಿದೆ? MCQ ನಲ್ಲಿರೋ ಈಸಿ ಕ್ವಶನ್ 500 ಈಸಿ ಕ್ವಶನ್ಸ್. ಆಮೇಲೆ n of AD ಅಂದರೆ ಡಿಫಿಕಲ್ಟ್ ಕ್ವಶನ್ಸ್ ಆಫ್ MCQs, ಟ್ರೂ ಆರ್ ಫಾಲ್ಸ್. ಎಷ್ಟಾಯ್ತು? 200, ಸರ್. 200. ಆಮೇಲೆ n of BD ಡಿಫಿಕಲ್ಟ್ ಕ್ವಶನ್ಸ್ ಆಫ್ 400 MCQs 400. ಇವಾಗ ನಮಗೆ ಬೇಕಾಗಿರೋದು n of BE ಓವರ್ ಬಿ ತಾನೆ? ಹಾಂ ಸರ್. ಪಿ ಆಫ್ BE ಓವರ್ ಬಿ, ಹೌದು ತಾನೆ? ಹಾಂ ಸರ್. ರೈಟ್. ಪಿ ಆಫ್ BE ಓವರ್ ಬಿ ಅಂದರೆ n of BE ಓವರ್ n of S ಡಿವೈಡೆಡ್ ಬೈ n of B ಓವರ್ n of S, ಹೌದಾ? n of BE ಅಂದರೆ 500 ಡಿವೈಡೆಡ್ ಬೈ ಟೋಟಲ್ ಎಲ್ಲ ಸೇರಿ ಎಷ್ಟಿದೆ ಅಂದರೆ n of S ಅಂದರೆ 1400. ಯಾಕೆ ಹೇಳು? 300 ಪ್ಲಸ್ 200 500, 500 1000, 1000 ಪ್ಲಸ್ 400 1400 ಡಿವೈಡೆಡ್ ಬೈ n of B ಅಂದರೆ 900. ಟೋಟಲ್ ನಂಬರ್ ಆಫ್ MCQs 900 ತಾನೆ? ಇದು MCQs 900 ಇದೆ. 900 ಡಿವೈಡೆಡ್ ಬೈ 1400 ಅಂದರೆ 500 by 900, 5/9. ಅರ್ಥ ಆಯ್ತಪ್ಪ? Yes, sir. A die is thrown 3 times. Event A and B are defined as below. A 4 on the third row, B 6 on the first and 5 on the second row. Find the probability of A given that B has already occurred. B has already occurred ಇದೆಯಲ್ಲ, B ಫಸ್ಟ್ ಬರೆದ್ಬಿಡ್ತೀನಿ. B ನಡೆದಿರುವಂತ ಘಟನೆ. ಅಲ್ಲೇನು ಹೇಳ್ತಾ ಇದ್ದಾರೆ? 6 and 5 ಆನ್ ದಿ ಫಸ್ಟ್ ಅಂಡ್ ಸೆಕೆಂಡ್ ಥ್ರೋನಲ್ಲಿ ಅಪಿಯರ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ತೋರಿಸ್ತೀನಿ. ಫಸ್ಟ್ ಇದರಲ್ಲಿ 6 ಅಂತೆ, ಫಸ್ಟ್ ಇದರಲ್ಲಿ 6 ಬಂದ್ಬಿಟ್ಟಿದೆಯಂತೆ, ಎರಡರದಲ್ಲಿ 5 ಬಂದ್ಬಿಟ್ಟಿದೆಯಂತೆ. 6 and 5 ಹ್ಯಾಸ್ ಆಲ್ರೆಡಿ ಅಪಿಯರ್ಡ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ಥ್ರೋ.
ಇಲ್ಲಿ 6 and 5 ಅಪಿಯರ್ ಆಗ್ಬಿಟ್ಟಿದೆ ಅಂದ್ರೆ ಮೂರನೇ ಥ್ರೋ ಇವೆರಡು ಫಿಕ್ಸ್, ಇದನ್ನೇನು ಚೇಂಜ್ ಮಾಡಕ್ ಆಗೋದಿಲ್ಲ. ಹಾ ಸರ್. ಮೂರನೇ ಥ್ರೋನಲ್ಲಿ 1 ಬರ್ಬೋದು, ಹಾ ಸರ್. ಹೌದಾನೆ, ಅಥವಾ 2 ಬರ್ಬೋದು, 2 ಬರ್ಬೋದು, ಅಥವಾ 3 3 ಬರ್ಬೋದು, ಅಥವಾ 4 ಬರ್ಬೋದು. ಆ ಥರ 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು, ಈ ಥರ ಎಲ್ಲ ಬರುತ್ತೆ. ಓಕೆನಾ? ಹಾ ಸರ್. ಅಂದ್ರೆ ಮೊದಲ 2 ಡೈಗಳ ಔಟ್ಕಮ್ಸ್ ರೆಡಿ ಇದೆ. ಹಾ ಸರ್. 6, 5. 6, 5 ಆರ್ ದಿ ಔಟ್ಕಮ್ಸ್ ಆಫ್ ದಿ ಫಸ್ಟ್ 2 ಡೈಸ್. ಆದ್ರಿಂದ ಮೂರನೇ ಡೈ 6, 5, 1 ಇರ್ಬೋದು, 6, 5, 2, 6, 5, 2 ಇರ್ಬೋದು, 6, 5, 3. ಹೌದು, ಒಂದು ನಿಮಿಷ. 6, 5 ಫಿಕ್ಸ್ ಅಲ್ವಾ? ಹಾ ಸರ್. 6, 5, 2ಗೆ ಇದು, 6, 5, 3ಗೆ, 6, 5, 4ಗೆ, 6, 5, 5ಗೆ, 6, 5, 6ಗೆ. ನೋಡಪ್ಪ, 6, 5, 1, 6, 5, 2, 6, 5, 3, 6, 5, 4, 6, 5, 5, 6, 5, 6. 6, 5, 6. ಓಕೆ, 1, 2, 3, 4, 5, 6 ಬೇಕಾದ್ರೆ ಎನ್ ಆಫ್ ಬಿ ಬೇಕಾದ್ರೆ ಬರ್ಕೊಳ್ಳೋಣ, ಇರಲಿ. ಆಮೇಲೆ ಈಗ ಇವೆಂಟ್ ಎ ಬರೀತಾ ಇದ್ದೀನಿ. ಓಕೆ ಸರ್. 4 ಆನ್ ದಿ ಥರ್ಡ್ ಥ್ರೋ, 4ನೇದ್ರಲ್ಲಿ ಮೂರನೇ ಥ್ರೋನಲ್ಲಿ 4 ಬಂದ್ಬಿಟ್ಟಿದೆಯಂತೆ. ಹಾ ಸರ್. ಇವಾಗ ಇದೆರಡು 1 ಆಯ್ತಾ. ಇಟ್ ಕ್ಯಾನ್ ಸ್ಟಾರ್ಟ್ ವಿತ್ 1, 1, 1, 1, 1, 2, 1, 3, 1, 4, 1, 5, 1, 6. ಆಮೇಲೆ ನೆಕ್ಸ್ಟ್ 2 ಇಂದ ಶುರು ಆಗುತ್ತೆ. 2, 1, 2, 2, 2, 3, 2, 1, 2, 2, 2, 3, 2, 4, 2, 5, 2, 6. ಯಾಕಂದ್ರೆ ಅದು ಫಿಕ್ಸ್ ಆಗ್ಬಿಟ್ಟಿರ್ತದೆ. ಆದ್ರಿಂದ ಒಟ್ಟು 36 ಪಾಸಿಬಿಲಿಟಿ. ಇದಿಲ್ಲ ಅಂತ ಇಟ್ಕ, ಇದ್ರದ್ದು 6 ಸೇರಿಸಿದ್ರೆ 36 ತಾನೆ, 6 into 6. ಆದ್ರಿಂದ 1, 1, 4 ಇಂದ ಶುರು ಆಗುತ್ತೆ. 1, 1, 4, 1, 2, 4, 1, 3, 4 ಹೀಗೆ ಶುರುವಾಗಿ ಲಾಸ್ಟ್ಗೆ 6, 6, 4 ಅಂತ ಬರುತ್ತೆ. ಹಾಂ ಸರ್. ಎ ಆಯಿತು, ಬಿ ಆಯಿತು. ಇವಾಗ ನಮಗೆ ಬೇಕಾಗಿರೋದು ಎ ಇಂಟರ್ಸೆಕ್ಷನ್ ಬಿ, ಎರಡರಲ್ಲೂ ಕಾಮನ್ ಆಗಿರುವಂಥದ್ದು. ನೋಡಿ, ಹಾಂ ಸರ್. ಬಿ ಬರೆದ್ಬಿಡ್ತೀನಿ ಒಂದ್ಸತಿ, ಬಿ ತೋರಿಸ್ತೀನಿ ಇಲ್ಲಿ. 6, 5, 4 ತಾನೇ ಬಿ. ಹಾಂ ಸರ್. 6 ಆಮೇಲೆ 5, 6, 5 ಇಲ್ಲೂ ಇದೆ, ಇಲ್ಲೂ ಇದೆ. ಹಾಂ ಸರ್. ಹೌದಾನೆ? ಹಾಂ ಸರ್. ರೈಟ್. ಬಟ್ ಇಲ್ಲೇನಪ್ಪ ಅಂದ್ರೆ 4 ಇಂದ ಎಂಡ್ ಆಗುತ್ತೆ. ಹಾಂ ಸರ್. 4 ಇಂದ ಎಂಡ್ ಆಗೋದು ಒಂದೇ ಒಂದಿರೋದು. ಆದ್ರಿಂದ ಎ ಇಂಟರ್ಸೆಕ್ಷನ್ ಬಿ is actually 6, 5, 4 alone. Yes sir. ನೋಡಿ, 1, 1, 4, 1, 2, 4, 1, 3, 4 ಕೊನೆಗೆ 6, 6, 6, 6, 4 ತನಕ ಇರುತ್ತಲ್ವಾ? ಸರ್. ಇಲ್ಲೊಂದ್ ಕಡೆ 6, 5, 4 ಕೂಡ ಬರುತ್ತೆ. ದಟ್ ಇಸ್ ದಿ ಓನ್ಲಿ ಕಾಮನ್ ಥಿಂಗ್ ಅಮಾಂಗ್ ಬೋತ್. ಓಕೆ ಸರ್. ಹೌದ್ ತಾನೆ? ಇವಾಗ ಎನ್ ಆಫ್ ಎ ಬರೀತಾ ಇದ್ದೀನಿ. ಎನ್ ಆಫ್ ಎ ಕಣ್ಣು ಮುಚ್ಕೊಂಡು 36 ಅಂತ ಬರೀತೀನಿ. ಯಾಕಂದ್ರೆ 1, 1, 1, 2, 1, 3, 1, 4, 1, 5, 1, 6 ಇಂದ ಶುರುವಾಗಿ 6, 1 to 6, 6 ಬರುತ್ತೆ. ಎನ್ ಆಫ್ ಎ ಈಸ್ 36. ಹಾಂ ಸರ್. ಕರೆಕ್ಟ್? ಹಾಂ ಸರ್. ಎನ್ ಆಫ್ ಬಿ ಏನಪ್ಪ? 6 ಸರ್. ವೆರಿ ಗುಡ್. ಎನ್ ಆಫ್ ಬಿ 6. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನು? ಒಂದೇ. ಹಾಂ ಸರ್. ಸೊ ನಮಗೆ ಬೇಕಾಗಿರೋದು, ರೈಟ್, ಗಿವನ್ ದಟ್ ಬಿ ಹ್ಯಾಸ್ ಆಲ್ರೆಡಿ ಅಕ್ಕರ್ಡ್, ಬಿ ಅನ್ನೋ ಘಟನೆ ನಡೆದೋಗಿದೆಯಂತೆ, ಅದು ಡಿನಾಮಿನೇಟರ್ಗೆ ಹಾಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ಇವೆಂಟ್ ಎ, ದಟ್ ಈಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ ಅಂತ ಹೇಳಿದ್ರೆ ನೋಡಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಎನ್ ಆಫ್ ಎಸ್, ಆಮೇಲೆ ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿದ್ರೆ ಒಂದೇ. ಎನ್ ಆಫ್ ಎಸ್ ಅಂದ್ರೆ 216. ಯಾಕೆ ಹೇಳು ಸರ್? ಎಲ್ಲ ಆಡ್ ಮಾಡಿ ಟೋಟಲ್. ಹೌದು, ಟೋಟಲ್ ಎಲ್ಲ ಮೂರು ತಾನೆ. 6 into 6 into 6 206. ಎನ್ ಆಫ್ ಬಿ ಅಂದ್ರೆ 6 divided by 216. ಸೊ ವಾಟ್ ಇಸ್ ದ ಆನ್ಸರ್? 1/6. ಅರ್ಥ ಆಯ್ತಪ್ಪ? ಗೊತ್ತಾಗ್ತಾ ಇದೆಯಾ? ಫೈಂಡ್ ಪಿ ಆಫ್ ಇ ಬೈ ಎಫ್. 2 coins are tossed once, where E tail appears on one coin. Tail appears on one coin. ಆಮೇಲೆ F 1 coin shows head. ಮೊದಲು 2 ಕಾಯಿನ್ ಅನ್ನ ಬರೆದಾಗ ಸ್ಯಾಂಪಲ್ ಸ್ಪೇಸಸ್ ಅನ್ನ ಬರೆದ್ಬಿಡೋಣ. ತುಂಬಾ ಸಿಂಪಲ್ ಅಪ್ಪ ಸ್ಯಾಂಪಲ್ ಸ್ಪೇಸ್ ಬರೆಯೋದು. 2 ಕಾಯಿನ್ ಅಂದ್ರೆ 4 ಪಾಸಿಬಿಲಿಟೀಸ್ ಇರುತ್ತೆ. ನೋಡು, ಹೆಡ್ ಬರಿ, ಟೈಲು, ಹೆಡ್ಡು, ಟೈಲು. ಆಮೇಲೆ 2 ಹೆಡ್ 2 ಟೈಲ್ ಬರೆದ್ಬಿಟ್ರೆ ಕೆಲಸ ಮುಗೀತು.
ಈಸಿ ಇದು. Okay, sir. ಈಗ ಅವ್ರು ಹೇಳ್ತಾ ಇರೋದು ಈ ಮೊದಲನೇ ಕೇಸು, ಈ ಟೈಲ್ ಅಪಿಯರ್ಸ್ ಆನ್ ಒನ್ ಕಾಯಿನ್ ಅಂತೆ. ಟೈಲ್ ಅಪಿಯರ್ಸ್ ಆನ್ ಒನ್ ಕಾಯಿನ್ ಅಂದ್ರೆ ಹೆಡ್ಡು ಟೈಲ್ ಇರ್ಬೋದಾ? ಸರ್. ಟೈಲು ಹೆಡ್ ಇರ್ಬೋದಾ? ಟೈಲು ಟೈಲ್ ಕೂಡ ಇರ್ಬೋದು. ಇಲ್ಲೊಂದು ಜಿಜ್ಞಾಸೆ ಕಾಡ್ತದೆ, ಸರ್ ಟೈಲ್ ಅಪಿಯರ್ಸ್ ಆನ್ ಒನ್ ಕಾಯಿನ್ ಬಟ್ ಟೈಲ್ ಅಪಿಯರ್ಸ್ ಆನ್ ಟೂ ಕಾಯಿನ್ಸ್ ಅಂತಿದೆಯಲ್ಲ ಸರ್, ಅವ್ರೇನ್ ಮೆನ್ಷನ್ ಮಾಡಿಲ್ವಲ್ಲ ಸರ್, ಎರಡರಲ್ಲಿ ಆಗ್ಬಾರ್ದು ಅಂತ, ಒಂದ್ರಲ್ಲಿ ಇದೆ ಅಂತ ಅಷ್ಟೇ ಹೇಳ್ತಾರೆ. ಸೊ ಎಫ್ ಅಂದ್ರೆ ಏನಪ್ಪ? ಒನ್ ಕಾಯಿನ್ ಶೋಸ್ ಹೆಡ್. ಒನ್ ಕಾಯಿನ್ ಶೋಸ್ ಹೆಡ್ ಅಂದ್ರೆ ಹೆಡ್ಡು ಟೈಲು, ಆಮೇಲೆ ಹೆಡ್ಡು ಟೈಲು ಹೆಡ್. ಸೊ ವಾಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್? ಈ ಇಂಟರ್ಸೆಕ್ಷನ್ ಎಫ್ ಏನು ಸರ್? ಎಚ್ ಟಿ ಟಿ ಎಚ್. ಹೌದಾ? ಸರ್. ಹೆಚ್ ಟಿ ಟಿ ಹೆಚ್. ಓಕೆನಾ? ಸೊ ಈ ಇಂಟರ್ಸೆಕ್ಷನ್ ಎಫ್ ಕೂಡ ಬಂದ್ಬಿಡ್ತು. ನಮಗೆ ಬೇಕಾಗಿರೋದೇನು? ಫೈಂಡ್ ಪಿ ಆಫ್ ಇ ಬೈ ಎಫ್ ಅಂತ ಅವರೇ ಕೇಳಿದ್ದಾರೆ. ದಟ್ ಈಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎಷ್ಟು ಇವೆಂಟ್ ಇದೆ? 2 ಡಿವೈಡೆಡ್ ಬೈ, ಬೇಕಿದ್ರೆ ಫಾರ್ಮುಲಾ ಬರ್ಬೋಣ, ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಫ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಇ ಇಂಟರ್ಸೆಕ್ಷನ್ ಅಂದ್ರೆ 2 ಬೈ ಎಸ್, ಎಸ್ ಅಂದ್ರೆ 4 ಡಿವೈಡೆಡ್ ಬೈ ಎನ್ ಆಫ್ ಎಫ್, ಎಫ್ ಅಂದ್ರೆ ಏನು? 3 by 4. So the answer is 2 by 3. ಎರಡನೇದು ರೈಟ್, ನೋ ಟೈಲ್ ಅಪಿಯರ್ಸ್ ಅಂತೆ. ನೋ ಟೈಲ್ ಅಪಿಯರ್ಸ್, 2 ಟೈಲ್ ಇಲ್ವಂತೆ. ಎರಡನೇ ಕ್ವಶನ್ ತಗೋತಾ ಇದೀನಿ ಇವಾಗ. ನೋ ಟೈಲ್ ಅಪಿಯರ್ಸ್ ಅಂದ್ರೆ ಏನಾಗತ್ತಪ್ಪ ಸರ್? ಬರೀ ಹೆಡ್ ಅಷ್ಟೇ, ಬರೀ ಹೆಡ್ ಆಗತ್ತೆ. ಹೌದಾ? ಇ ಈಸ್ ಹೆಡ್. ಆಮೇಲೆ ಪಾರ್ಟ್ 2 ಏನು? ನೋ ಹೆಡ್ ಅಪಿಯರ್ಸ್. ಎಫ್ ಈಸ್ ಟೈಲ್. ಸೊ ಇಲ್ಲೇ ಹೇಳ್ಬಿಡ್ಬೋದು, ವಾಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್? ನಲ್ ಸೆಟ್. ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಇ ಬೈ ಎಫ್ ಆಗಲಿ ಎಫ್ ಬೈ ಇ ಆಗಲಿ ಏನಾದರೂ ಆಗಲಿ, ಸೊ ನೋ ಈಸ್ ಈಕ್ವಲ್ ಟು 0. ಯಾಕೆಂದ್ರೆ ಸೊ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬೈ ಪಿ ಆಫ್ ಎಫ್ ಅಂತ ಬರೀತೀವಿ. ಆಸ್ ಇ ಇಂಟರ್ಸೆಕ್ಷನ್ ಎಫ್ ಈಸ್ ನಲ್ ಸೆಟ್, ಆನ್ಸರ್ ಈಸ್ 0. ಅರ್ಥ ಆಯ್ತಾ? Given that the two numbers appearing on throwing 2 dice are different, find the probability of the event. The sum of numbers on the dice is 4. 2 numbers appearing on the dice are different ಅಂತ ಹೇಳಿದ್ರೆ ಕಾಮನ್ ಆಗಿ ಯಾವುದು ಇರೋದಿಲ್ಲ. ಒಂದು ನಿಮಿಷ ಇರಪ್ಪ. 2 numbers appearing on the dice are different ಅಂತೆ. ಏನಂಗಂದ್ರೆ ನೋಡು, ಇಲ್ಲಿ 1 ಬಂದ್ರೆ ಇಲ್ಲಿ 1 ಬರೋದಿಲ್ಲ, ಇಲ್ಲಿ 4 ಬಂದ್ರೆ ಇಲ್ಲಿ 4 ಬರಂಗಿಲ್ಲ, ಇದೆರಡು ಇಲ್ಲ. 4 ಬಂದಾಗ 5 1 3 ಈ ತರನೇ ಬರಬೇಕು. ಸೊ ಅಂದ್ರೆ 2 numbers appearing on the dice are different ಅಂತ ಹೇಳಿದ್ರೆ 1 ಇಲ್ಲ, ಫಸ್ಟೇ 1 2 ಇಂದ ಶುರು ಆಗುತ್ತೆ. 1 2 1 3 1 4 1 6 ತನಕ, 1 5 1 6 ತನಕ. ಆಮೇಲೆ 2 1 2 2 ಇಲ್ಲ, 2 3 2 3 ಹೀಗೆ ಕಂಟಿನ್ಯೂ ಆಗುತ್ತೆ. ಲಾಸ್ಟ್ ಏನ್ ಬರಬೇಕು? 6 5 6 6 ಇಲ್ಲ. ಆಯ್ತಾ? ಸೊ ಇದನ್ನ ಯಾವ್ದಾದ್ರು ಒಂದು ಇವೆಂಟ್ ಇ ಅಂತ ಕರೆಯೋಣ. ವಾಟ್ ಈಸ್ ಎನ್ ಆಫ್ ಇ? ನಾನು ಇಲ್ಲಿ ಬರಿತಾ ಇದ್ದೀನಿ, ಇಲ್ಲಿ ಜಾಗ ಇದೆ ಅಂತ ಬರ್ಕೋತಾ ಇದ್ದೀನಿ, ಚಿಕ್ಕ ಜಾಗ ಅಲ್ವಾ? ಸೊ ಹೀಗಾಗಿ ನೀವು ಕೆಳಗಡೆ ಬರೀರಿ ಎಕ್ಸಾಮ್ ಅಲ್ಲಿ. ಎನ್ ಆಫ್ ಇ ಏನಾಯ್ತು? ಎನ್ ಆಫ್ ಇ 36 - 6 ಅಂದ್ರೆ ಏನಾಯ್ತು? 30. ಹೌದ್ ತಾನೆ? ಎಫ್ ಅಂದ್ರೆ ಏನಂದ್ರೆ ರೈಟ್, ಗಿವನ್ ದ 2 numbers appearing on the through dice are different, find the probability that the event sum of the number on the dice is 4. ಯಾವ್ದಕ್ಕೆ 4 ಬರುತ್ತಪ್ಪ? 1 3 ಹೌದ್ ತಾನೆ? 3 1 2 2 ಬರಲ್ಲ ಅಲ್ಲ. ಸಿ, ಈ ಇವೆಂಟೇ ಬೇರೆ, ಈ ಇವೆಂಟೇ ಬೇರೆ. ಇದು ಕಾಮನ್ ಆಗಿ ಆಗುವಂತ ಒಂದು ಕನ್ಫ್ಯೂಷನ್. ನೋಡಪ್ಪ, ಇ ಅನ್ನೋದು ಸೆಪರೇಟ್ ಇವೆಂಟ್, ಎಫ್ ಅನ್ನೋದೇ ಸೆಪರೇಟ್ ಇವೆಂಟ್. ಅದಕ್ಕೂ ಇದಕ್ಕೂ ಸದ್ಯಕ್ಕೆ ಸಂಬಂಧ ಇಲ್ಲ. ಆಯ್ತಾ? ಎಫ್ ಅನ್ನೋದು ಏನ್ ಹೇಳ್ತದೆ? ಸಮ್ ಆಫ್ 2 numbers appearing is 4. ಅಲ್ಲಿ ಬಂಧನಗಳಿಲ್ಲ, ರೈಟ್?
ಆಮೇಲೆ ಈ ಘಟನೆ ನಡೆದ ಮೇಲೆ ಎಫ್ ಘಟನೆ ಅಂತ ಬರಿತೀವಲ್ಲ ಅವಾಗ ವ್ಯತ್ಯಾಸಗಳಾಗುತ್ತೆ. ಇವಾಗ ನೋಡು, ಸೊ ಈ ಇಂಟರ್ಸೆಕ್ಷನ್ ಎಫ್ ಬರಿತಾ ಇದ್ದೀವಿ. ಸರ್ ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಈ ಮೊದಲನೇ ರೋನಲ್ಲಿ 2 ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್ 1331 ಖಂಡಿತ ಬರುತ್ತೆ. Yes, sir. 1331 ದಿಸ್ ಇಸ್ ದ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಈ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಓಕೆ ಸರ್ ರೈಟ್. ಸೊ ಇವಾಗ ಎನ್ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಈಸ್ 2. ಎಸ್ ಸರ್ ಎನ್ ಆಫ್ ಎಫ್ ಈಸ್ 3. ಓಕೆ, ಎಸ್ ಸರ್ ಹೌದಾನೆ? ಎನ್ ಆಫ್ ಎಫ್ ಈಸ್ 3. ನೋಡಪ್ಪ, ಇದನ್ನ ಎಕ್ಸಾಂಪಲ್ ಮೇಲ್ಗಡೆ ಬರಿ ಕೆಳಗಡೆ ಬರೀರಿ. ಓಕೆ ಸರ್ ಓಕೆ, ಸೊ ಫೈನ್. ಅಪ್ಪಿತಪ್ಪಿ ಮೇಲ್ಗಡೆ ಬರ್ಬಿಟ್ರೆ ಸಿನ್ಸ್ ಅಂತ ಬರ್ಕೊಳ್ಳಿ. ಓಕೆ, ಓಕೆ ಸರ್ ಸೊ ನಾವು ದ ಕ್ವಶನ್ ಏನು, ಗಿವನ್ ದಟ್ ಅನ್ನೋದು ಯಾವಾಗ್ಲೂ ಡಿನಾಮಿನೇಟರ್ಗೆ ಹೋಗ್ಬೇಕು. ಓಕೆನಾ? ಓಕೆ ಸರ್ ಕೊಟ್ಟಿದ್ದಾರೆ. ಸೊ ಅಂದ್ರೆ ಈ ಅನ್ನೋ ಘಟನೆ ನಡೆದಿದೆ ಅಂದ್ರೆ ಪಿ ಆಫ್ ಸಮಥಿಂಗ್ ಬೈ ಇ. ಓಕೆ ಸರ್ ಎಫ್ ಘಟನೆ ನಡಿಬೇಕಾಗಿದೆ. ಹಾ ಸರ್ ಅರ್ಥ ಆಗ್ತಾ ಇದೆಯಾ? ಎಸ್ ಸೊ ದಿಸ್ ಈಸ್ ಪಿ ಆಫ್ ಎಫ್ ಈ ಇಂಟರ್ಸೆಕ್ಷನ್ ಎಫ್ divided by P of E. So that is N of E intersection F divided by N of S divided by N of E by N of S. N of E intersection F ಅಂದ್ರೆ 2 divided by N of S ಅಂದ್ರೆ 36 ಸರ್ 36. 6 into 6. ಹಾ N of E ಅಂದ್ರೆ 30 30 by 36. That is 36 2 cancels. by 30 1 by by 15. 15. ಹಾ ಸರ್ ಅರ್ಥ ಆಗ್ತಾ ಇದೆಯಾ? Yes, ಎನ್ ಆಫ್ ಎಫ್ ಬೈ ಇ ಆಗಿದ್ರೆ ಏನಾಗ್ತಿತ್ತು? ಎನ್ ಆಫ್ ಎಫ್ ಬೈ ಇ ಸರ್ ಇದು ಎನ್ ಆಫ್ ಇ ಬೈ ಎಫ್ ಆಗಿದ್ರೆ ಇದು 1 by ಇಲ್ಲ 2 2 by 3. ಯಾಕೆ ಹೇಳು? ಇದು ಡಿನಾಮಿನೇಟರ್ ಬರ್ತಿತ್ತಲ್ವಾ? ಅದು ಡಿನಾಮಿನೇಟರ್ 2 by 3. 2 by 3 ಬರ್ತಾ ಇತ್ತು. An urn contains 10 black and 5 white balls. 2 balls are drawn from the urn, one after the other, without replacement. What is the probability that both drawn balls are black? ಇನ್ ಅರ್ನ್ ಕಂಟೈನ್ಸ್ 10 ಬ್ಲ್ಯಾಕ್ ಅಂಡ್ 5 ವೈಟ್ ಬಾಲ್ಸ್. ಅರ್ನ್ ಅಂದ್ರೆ ಏನ್ ಗೊತ್ತಾ? ನೀನು ಈ ಕೃಷ್ಣದೇವರಾಯ, ತೆನಾಲಿ ರಾಮಕೃಷ್ಣಂದು ಕಾಮಿಕ್ ಕಥೆಗಳು ಓದ್ತಿದ್ದ? ನಿಮ್ ಕಾಲದಲ್ಲಿ ಇತ್ತ? ಕಾಮಿಕ್ ಬುಕ್ ಅಂತ ಇರ್ತಿತ್ತು. ಚಂದಮಾಮ ಬಾಲಮಿತ್ರ ಎಲ್ಲ ನಿಮ್ಗೆ ಇರಲಿಲ್ವಾ? ಇಲ್ಲ. ಆ ಕಾಮಿಕಲ್ಲಿ ಕೃಷ್ಣದೇವರಾಯನು ತೆನಾಲಿ ರಾಮಕೃಷ್ಣಗೆ 100 ಚಿನ್ನದ ನಾಣ್ಯಗಳನ್ನು ಕೊಟ್ಟನು ಅಂತ ಒಂದು ಚೀಲ ಕೊಡ್ತಿದ್ರಲ್ಲ, ಅದಕ್ಕೆ ಅರ್ನ್ ಅಂತ ನಾನು ಓದಿದ್ದೆ. ಅದೇ ಮೀನಿಂಗ್ ಇರ್ಬೋದು, ಬೇರೆ ಮೀನಿಂಗ್ ಆದ್ರೆ ನಂಗೆ ಗೊತ್ತಿಲ್ಲ. ಇದನ್ನು ಬ್ಯಾಗ್ ಅಂತ ರಿಪ್ಲೇಸ್ ಮಾಡಿ. ಓಕೆ, ಎನ್ ಅರ್ನ್ ಕಂಟೈನ್ಸ್ 10 ಬ್ಲ್ಯಾಕ್ ಅಂಡ್ 5 ವೈಟ್ ಬಾಲ್ಸ್ ಅಂತೆ. ಎನ್ ಆಫ್ ಬಿ, ನಂಬರ್ ಆಫ್ ಬ್ಲ್ಯಾಕ್ ಬಾಲ್ಸ್, ಈಸ್ 10. ಎನ್ ಆಫ್ ಡಬ್ಲ್ಯೂ ಈಸ್ 5. Okay. Sir. 2 balls are drawn from the urn, one after the other, without replacement. Right. Okay. Sir. What is the probability that both the balls are black? So total balls ಎಷ್ಟಿದೆ? 15 sir. N of S if is 15. Now what is probability of drawing black ball in the first draw? ಎಷ್ಟು ಬ್ಲ್ಯಾಕ್ ಬಾಲ್ ಇದೆ? 10 sir. 10 divided by 15. Replacement ಮಾಡದೆ ಹೋದ್ರೆ sir. what is the probability of drawing second ball also as black? 9 by 15. ಯಾಕೆ? ಒಂದು ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ. 9 by 14, 15. ಸೊ ನಾವು ಮೊದಲ ಈವೆಂಟ್ಗೂ ಸೆಕೆಂಡ್ ಈವೆಂಟ್ಗೂ ಯಾವುದೇ ಸಂಬಂಧಗಳಿಲ್ಲ. ಅಂತ ಸಂದರ್ಭದಲ್ಲಿ ಪಿ ಆಫ್ B1 intersection B2 is equal to P of B1 into P of B2. So P of B1 ಅಂದ್ರೆ 10 by 15. P of B2 ಅಂದ್ರೆ 9 by 14. ಹೌದಾ? ಸೊ ಏನಾಗತ್ತಪ್ಪ ಇದು? 5 into 2, 5 into 3. ಹೌದಾ? 3 3 is 9. ಹೌದಾ? 2 7 3 by 7 ಬರುತ್ತಾ? ಅರ್ಥ ಆಗ್ತಾ ಇದೆಯಾ? ಈಗ ನಿಮಗೆ ಕಾನ್ಸೆಪ್ಟ್ ಆಫ್ ಇಂಡಿಪೆಂಡೆಂಟ್ ಇವೆಂಟ್ ಹೇಳ್ಕೊಡ್ತೀನಿ. ವಾಟ್ ಯು ಮೀನ್ ಬೈ ದಿ ವರ್ಡ್ ಇಂಡಿಪೆಂಡೆಂಟ್ ಇವೆಂಟ್ಸ್? ಅಂದ್ರೆ ಒಂದಕ್ಕೊಂದು ನೇರವಾಗಿ ಸಂಬಂಧ ಇಲ್ಲದೆ ಇರೋದಕ್ಕೆ ಇಂಡಿಪೆಂಡೆಂಟ್ ಇವೆಂಟ್ ಅಂತೀವಿ. ಇಫ್ ದ ಇವೆಂಟ್ಸ್ ಆರ್ ಇಂಡಿಪೆಂಡೆಂಟ್, ವಿ ಆಲ್ವೇಸ್ ಯೂಸ್ ದಿಸ್ ವರ್ಡ್
P of A intersection B is equal to P of A into P of B if the events are independent. 3 cards are drawn successively without replacement from a pack of 52 well shuffled cards. What is the probability that first 2 cards are king and the third card is an ace? 3 cards are drawn successively without replacement. ಹೌದಾ? Sir. ನೋಡ್ಕೊಡಿ, 3 cards are drawn without replacement ಫ್ರಮ್ ದಿ ಪ್ಯಾಕ್ ಆಫ್ 52 ವೆಲ್ ಶೆಫರ್ಡ್ ಕಾರ್ಡ್. ಇದು 52 ಕಾರ್ಡ್ ಇದೆ. ಇದರಲ್ಲಿ 2 ಕಾರ್ಡು ಕಿಂಗ್ ಆಗ್ಬೇಕಂತೆ. ಫಸ್ಟ್ 2 ಕಾರ್ಡ್ಸ್ ಆರ್ ಕಿಂಗ್ಸ್. ಇದು ಕಿಂಗ್ ಆಗ್ಬೇಕು, ಫಸ್ಟ್ ಒನ್ನು ಕಿಂಗ್ ಆಗಬೇಕು, ಸೆಕೆಂಡ್ ಒನ್ನು ಕಿಂಗ್ ಆಗಬೇಕು. ಒಟ್ಟು ಎಷ್ಟು ಕಿಂಗ್ಗಳಿದೆ ಸರ್? 4 ಕಿಂಗ್ಗಳಿದೆ. ಹೌದಾ? ಸೊ ಅಂಡ್ ದ ಥರ್ಡ್ ಕಾರ್ಡ್ ಈಸ್ ಎನ್ ಏಸ್. ಎಷ್ಟು ಏಸ್ಗಳಿದೆ? 4 ಏಸ್. ಅದು 4 ಏಸ್ಗಳೇ ಅಲ್ವಾ? ಸೊ ಫೈನ್. ನೋಡು, ಈಗ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಕಿಂಗ್ ಇನ್ ದ ಫಸ್ಟ್ ಡ್ರಾ. ಎಷ್ಟು ಕಿಂಗ್ಗಳಿದಾವೆ? 4. ಔಟ್ ಆಫ್ ಹೌ ಮೆನಿ? 52. ಅಂದ್ರೆ 4/52 ಈಸ್ ದ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಕಿಂಗ್ ಇನ್ ದ ಫಸ್ಟ್ ಡ್ರಾ. ರೈಟ್. ಸೊ ಅಂದ್ರೆ 1/13 ಆಯ್ತು. ಇದನ್ನ ಎತ್ಸ್ಬಿಡ್ತಾ ಇದ್ದೀನಿ, ನಂಗೆ ಬೇಡ ಅದು. ಮೊದಲು ಏನು ಕಿಂಗ್ ಅನ್ನು ನಾನು ಡ್ರಾ ಮಾಡಿದೆ, ಇದು ನಂಗೆ ಬೇಡ ಇವಾಗ, ಬಿಕಾಸ್ ಐ ಆಮ್ ನಾಟ್ ರಿಪ್ಲೇಸಿಂಗ್. ಮತ್ತೆ ಈ ಕಾರ್ಡ್ ಪ್ಯಾಕ್ ಅನ್ನ ತಗೊಂಡಿದ್ದೀನಿ. ಎರಡನೇದು ಕಿಂಗ್ ಬರ್ಬೇಕಂತೆ. ಇವಾಗ ಇಲ್ಲಿ ಎಷ್ಟು ಕಿಂಗ್ ಇದೆ? 3. ಎಷ್ಟು ಕಾರ್ಡ್ ಇದೆ? 51. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಕಿಂಗ್ ಇನ್ ದ ಸೆಕೆಂಡ್ ಡ್ರಾ ಈಸ್ 3/51. 17 1 17 ಮಗ್ಗಿ ಹೇಳ್ತೀಯಾ? ಅಷ್ಟು ಬರಲ್ಲ. 17 3 51 ಅಂತನಾದ್ರೂ ಗೊತ್ತಿದ್ಯಾ? ಸರಿ, ಹೌದಾನೆ? 1/17 ಆಯ್ತು. ಪಿ ಆಫ್ K2. ಈಗ 2 ಕಿಂಗ್ ಅನ್ನ ತೆಗೆದು ಡ್ರಾ ಮಾಡಿ ಎಸ್ಬಿಟ್ಟಿದೀವಿ. ಇವಾಗ ಇದನ್ನ ಯೂಸ್ ಮಾಡ್ತಾ ಇಲ್ಲ. ಒಟ್ಟು ಎಷ್ಟು ಕಾರ್ಡ್ ಇದೆ ನಮ್ಮ ಹತ್ರ? 50 ಕಾರ್ಡ್. 50 ಕಾರ್ಡ್ ಅಲ್ಲಿ ನಮಗೆ ಏಸ್ ಬೇಕಂತೆ. ಒಟ್ಟು ಎಷ್ಟು ಏಸ್ ಇದೆ ಇಲ್ಲಿ? 4 ಏಸು. ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಏಸ್ ಇನ್ ದ ಥರ್ಡ್ ಥ್ರೋ, ಅದಕ್ಕೆ A3 ಅಂತ ಬರೀತಾ ಇದ್ದೀನಿ. ರೈಟ್. ಈಸ್ ಆಕ್ಚುಲಿ ವಿ ಹ್ಯಾವ್ 4 ಏಸಸ್ ಔಟ್ ಆಫ್ 52 ಕಾರ್ಡ್ಸ್, ಅಂದ್ರೆ 1/13. ಸೊ ನೌ ದ ಕ್ವಶನ್ ಇಸ್, ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ K1 ಇಂಟರ್ಸೆಕ್ಷನ್ K2 intersection A3 that is given by P of K1 into P of K2 into P of A3. P of K1 is 1/13, P of K2 is 1/17, P of A3 is 1/13. ಸೊ ಇಲ್ಲಿ ಒಂದು ಪದ ಬರೀಬೇಕು. ರೈಟ್. ಸಿನ್ಸ್ ರೈಟ್, K1 K2 A ಆರ್ ಇಂಡಿಪೆಂಡೆಂಟ್ ಅಂತ ಬರೀಬೇಕು. ಯಾಕೆಂದ್ರೆ ಆ 3 ಇಂಡಿಪೆಂಡೆಂಟ್ ಆಗಿರೋದ್ರಿಂದ. ಇಂಡಿಪೆಂಡೆಂಟ್ ಅನ್ನೋದಕ್ಕೆ ಎಕ್ಸ್ಪ್ಲೇಷನ್ ಏನಪ್ಪಾ ಅಂತ ಹೇಳಿದ್ರೆ, ನೋಡು, ಇಲ್ಲಿ ಕೆ ಅನ್ನೋದನ್ನ ತೆಗೆದುಬಿಟ್ರೆ, ಮೊದಲನೇದು ಕಿಂಗ್ ತೆಗೆದುಬಿಟ್ರೆ, ಇನ್ನು ಉಳಿದಿದ್ದು ಇದಕ್ಕೂ ಏನು ರಿಲೇಷನ್ ಇಲ್ಲ. ಅಸ್ಯೂಮ್ ದಟ್ ನಿಂಗೆ 52 ಕಾರ್ಡ್ ಇಲ್ಲ, 51 ಇದೆ, ಆಟ ಆಡಕ್ಕೆ ಶುರು ಮಾಡ್ಬಿಟ್ಟಿದ್ದೆ. ಅವಾಗ ಇದಿಲ್ಲ ಅಂತ ನಿಂಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲ, ಬಟ್ ಇದ್ರ ಪಾಡಿಗೆ ಇದಿರುತ್ತೆ. ಸೊ ದಿಸ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿಸ್. ಯಾವಾಗ ಇವೆಂಟ್ಸ್ ಇಂಡಿಪೆಂಡೆಂಟ್ ಆಗುತ್ತೆ, ಅವಾಗೆಲ್ಲ P of A intersection B is P of A into P of B. ಇದು ನಿಮಗೆಲ್ಲರಿಗೂ ಗೊತ್ತಿರಲಿ ವಿದ್ಯಾರ್ಥಿಗಳೇ. ಇದುವರೆಗೂ ನಾವು 2ನೇ ಪಾರ್ಟ್ ಪ್ರಾಬಬಿಲಿಟಿಯನ್ನು ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ನಾವು ಸ್ವಲ್ಪ ಹೈಯರ್ ಲೆವೆಲ್ ಪ್ರಾಬ್ಲಮ್ಸು, ಇಂಟ್ರೊಡಕ್ಷನ್ ಟು ಇಂಡಿಪೆಂಡೆಂಟ್ ಇವೆಂಟ್ಸ್ ಅನ್ನು ಶುರು ಮಾಡಿದ್ವಿ. ಮುಂದಕ್ಕೆ ನೆಕ್ಸ್ಟ್ ನಾವು ಇಂಡಿಪೆಂಡೆಂಟ್ ಇವೆಂಟ್ಗಳ ಮೇಲೆ ಮತ್ತು ಇನ್ನೊಂಚೂರು ಹೈಯರ್ ಲೆವೆಲ್ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.